Namaste. ICAI. It stands for the Institute of Chartered Accounts of India. Paper 3. Business Mathematics, Logical Reasoning and Statistics. One paper, 2 hours, 100 marks. Chapter number 1. Ratio and Proportion, Indices, Logarithms. Exercise 1.1 Multiple choice questions. Select the correct option out of the given 4 options. So problem number 11. If A is to B equal to 8:15, B is to C equal to 5:8, and C is to D equal to 4:5, then A is to D is equal to option A 2:7, option B 4:15, option C 8:15, option D 15:4. So ಇಲ್ಲಿ if A is to B ಅಂತ ಹೇಳಿದ್ರೆ A by B. Okay. A by B is 8:5 ಅಂದರೆ 8/5 15. 8:15. Okay. So that is 8/15 ಅಂತ. Next B is to C ಅಂತ ಹೇಳಿದ್ರೆ B by C. B by C is 5:8 ಅಂದರೆ 5/8. And C is to D ಅಂದರೆ C by D equal to 4:5 ಅಂತ ಹೇಳಿದ್ರೆ 4/5. ಸೊ ದೆನ್ ಫೈಂಡ್ ಔಟ್ ಎ ಇಸ್ ಟು ಡಿ ಅಂತ ಹೇಳಿದ್ದಾರೆ. ಎ ಇಸ್ ಟು ಡಿ ಅಂತ ಹೇಳಿದ್ರೆ ಎ ಬೈ ಡಿನ ಫೈಂಡ್ ಔಟ್ ಮಾಡಬೇಕು. ಸೊ ಎ ಇಸ್ ಟು ಡಿ ಈಕ್ವಲ್ ಟು ಹೌ ಮಚ್ ಅಂತ ಹೇಳಬೇಕು. ಸೊ ಹಾಗಾದರೆ ಏನು ಮಾಡೋಣ, ಎ ಬೈ ಬಿ ಇಂಟು ಬಿ ಬೈ ಸಿ ಇಂಟು ಸಿ ಬೈ ಡಿ ಅಂತ ತೊಗೊಂಡ್ಬಿಡೋಣ. ಬಿ ಬಿ ಕ್ಯಾನ್ಸಲು, ಸಿ ಸಿ ಕ್ಯಾನ್ಸಲು, ಎ ಇಸ್ ಟು ಡಿನೇ. ಗೊತ್ತಾಯ್ತಲ್ಲ. ಸೊ ಎ ಇಸ್ ಟು ಬಿ ಅಂದರೆ ನೋಡಿ ಇಲ್ಲಿ ಬಿ ಬಿ ಕ್ಯಾನ್ಸಲು, ಸಿ ಸಿ ಕ್ಯಾನ್ಸಲು. ಸೊ ಎಲ್ ಎಚ್ ಎಸ್ ಅಲ್ಲಿ ಏನಿದೆ ಎ ಬೈ ಡಿ, ಆರ್ ಎಚ್ ಎಸ್ ಅಲ್ಲಿ ಎ ಬೈ ಡಿ. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯ್ತಲ್ಲ. ಸೊ ಎ ಇಸ್ ಟು ಡಿ. ಸೊ ಹಾಗಾದರೆ ಎ ಬೈ ಬಿ ವ್ಯಾಲ್ಯೂ ಏನು 8/15 ಇಂಟು ಬಿ ಬೈ ಸಿ ವ್ಯಾಲ್ಯೂ ಈಸ್ 5/8 ಇಂಟು ಸಿ ಬೈ ಡಿ ವ್ಯಾಲ್ಯೂ ಈಸ್ 4/5. ಓಕೆ. 8 ಕ್ಯಾನ್ಸಲ್ ಆಗ್ತದೆ, 5 ಗೆಟ್ ಕ್ಯಾನ್ಸಲ್ಲು, ಈಕ್ವಲ್ ಟು 4/15. ಸೊ ಎ ಇಸ್ ಟು ಡಿ ಅಂತ ಕೇಳಿದ್ದಾರೆ. ಹಾಗಾದರೆ ಏನು ಬರಿಬೇಕು ಅಂದರೆ 4:15 ಅಷ್ಟೇ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. 4:15 ಇಸ್ ದಿ ಕರೆಕ್ಟ್ ಆನ್ಸರ್. ಸಿ ಹಿಯರ್ ಎ ಬೈ ಡಿ ಈಕ್ವಲ್ ಟು ಎ ಬೈ ಬಿ ಇಂಟು ಬಿ ಬೈ ಸಿ ಇಂಟು ಸಿ ಬೈ ಡಿ. ಸೊ ಎ ಬೈ ಬಿ ಇದೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ಕ್ಯಾನ್ಸಲ್ ಯಾವುದಾಗುತ್ತೆ ನೋಡಿ ಸಿಂಪ್ಲಿಫೈ ಮಾಡಿಬಿಟ್ಟು ಫೈನಲ್ ಆಗಿ ಎ ಇಸ್ ಟು ಡಿ ಅಂತ ಕೇಳಿದ್ದಾರೆ. ಹಾಗಾಗಿ 4:15 ಅಂತಲೇ ಬರೀಬೇಕು. ಓಕೆ. ಥ್ಯಾಂಕ್ ಯು ಸೋ ಮಚ್.